ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಶ್ರುತಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಕೊಬ್ಬರಿ ಉಂಡೆ ಅಂತಲೂ ಹೇಳ್ಬೋದು ಅಥವಾ ಅಂಟಿನ ಉಂಡೆ ಅಂತಲೂ ಹೇಳ್ಬೋದು. ಇವತ್ತು ಈ ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 500 ಗ್ರಾಮ್ ತುಪ್ಪ, 1 ಬೌಲ್ ತುರಿದ ಕೊಬ್ಬರಿ, 1 ಬೌಲ್ ಒಣ ಖರ್ಜೂರ, 1 ಬೌಲ್ ಹಸಿ ಖರ್ಜೂರ, ಬಾದಾಮಿ 50 ಗ್ರಾಮ್, ಬೆಲ್ಲ 1 kg, 1 ಬೌಲ್ ಒಣ ದ್ರಾಕ್ಷಿ, 100 ಗ್ರಾಮ್ ಅಂಟು, 3 ಟೇಬಲ್ ಸ್ಪೂನ್ ಗಸಗಸೆ, 5 ಏಲಕ್ಕಿ. ಹೇಗೆ ಮಾಡೋದು, 1 ಬೌಲ್ ನೆಲಗಡಲೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬಾಣಂತಿಯರಿಗೆ, ಋತುಮತಿಯಾದವರಿಗೆ, ಮಕ್ಕಳಿಗಾಗಿ ಆರೋಗ್ಯಕರವಾಗಿ ಅಂಟಿನುಂಡೆ ಮಾಡ್ತೀವಿ. ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೂ ಡ್ರೈ ಫ್ರೂಟ್ಸ್ ಲಡ್ಡು, ಕೊಬ್ಬರಿ ಲಡ್ಡು ತುಂಬ ಆರೋಗ್ಯಕ್ಕೆ ಪ್ರಯೋಜನಕಾರಿ ಲಾಭಗಳನ್ನು ಒದಗಿಸಿಕೊಡುತ್ತವೆ. ಒಂದು ಸಿಲ್ವರ್ ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆ ಬಿಸಿ ಆದಮೇಲೆ 1 ಬೌಲ್ ನೆಲಗಡಲೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಉರಿಬೇಕು. ಉರಿದ ನೆಲಗಡಲೆ ತಣ್ಣಗಾದಮೇಲೆ ಜಾರಿಗೆ ಹಾಕಿ ಅದಕ್ಕೆ 5 ಏಲಕ್ಕಿ ಹಾಕಿ ರುಬ್ಬಬೇಕು. ರುಬ್ಬಿದ ನೆಲಗಡಲೆಯನ್ನು ಮೊದಲು ರುಬ್ಕೊಂಡಿರುವ ಕೊಬ್ಬರಿ ತುರಿ ಬೌಲ್ಗೆ ಹಾಕ್ತಾಯಿದ್ದೀನಿ. ಆಮೇಲೆ ಬಾದಾಮಿ ಬೀಜ ಹಾಕ್ಕೊಂಡು ರುಬ್ಕೊಂಡೆ ನೆಲಗಡಲೆ ಕೊಬ್ಬರಿ ತುರಿ ಬೌಲ್ಗೆ ಹಾಕ್ತಾಯಿದ್ದೀನಿ. ಖರ್ಜೂರ ಜಾರಿಗೆ ಹಾಕಿ ಪುಡಿ ಆಗುವವರೆಗೂ ರುಬ್ಕೊಳ್ಳಿ. ಒಣ ಖರ್ಜೂರ ಜಾರಿಗೆ ಹಾಕಿ ಪುಡಿ ಆಗುವವರೆಗೂ ರುಬ್ಕೊಳ್ಳಿ. ಆಮೇಲೆ ಹಸಿ ಖರ್ಜೂರ ಹಾಕಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಿ. ಖರ್ಜೂರಗಳಲ್ಲಿ ಕಬ್ಬಿಣದಂತಹ ಅಂಶ ಸಾಕಷ್ಟಿದೆ. ಸಾಮಾನ್ಯವಾಗಿ ಮಳೆಗಾಲ ಶುರುವಾಗ್ತಿದ್ದಂತೆ ಖರ್ಜೂರಗಳು ಮಾರುಕಟ್ಟೆಯಲ್ಲಿ ಎಲ್ಲೆಂದರಲ್ಲಿ ಸಿಗುತ್ತದೆ. ನೋಡಿ ಫ್ರೆಂಡ್ಸ್, ಒಣ ಖರ್ಜೂರ ಹಸಿ ಖರ್ಜೂರ ರುಬ್ಕೊಂಡಿದ್ದೀನಿ. ಎಷ್ಟು ಪೇಸ್ಟ್ ಆಗಿದೆ ನೋಡಿ. ಪುಡಿ ಸೂಪರಾಗಿ ಬಂದಿದೆ. ಒಣ ಖರ್ಜೂರ ಮತ್ತು ಹಸಿ ಖರ್ಜೂರ ಮಿಕ್ಸ್ ಆಗಿದೆ ಅನ್ಸೋದೇ ಇಲ್ಲ. ಒಂದು ಸಿಲ್ವರ್ ಪಾತ್ರೆ ತಗೊಂಡಿದ್ದೀನಿ. ಆ ಪಾತ್ರೆ ಬಿಸಿ ಆದಮೇಲೆ 5 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಅದು ಬಿಸಿ ಆದಮೇಲೆ 100 ಗ್ರಾಮ್ ಅಂಟು ಹಾಕಿ ಉರಿತಾ ಇದ್ದೀನಿ. ಅಂಟು ಪಾಪ್ಕಾರ್ನ್ ಥರ ಬರಬೇಕು, ಆ ಥರ ಉರಿಬೇಕು. ಅದು ಪಾಪ್ಕಾರ್ನ್ ಥರ ಹರಳಿದ ಮೇಲೆ ಒಂದು ತಟ್ಟೆಗೆ ಹಾಕಿ ಅದು ತಣ್ಣಗೆ ಆಗುವವರೆಗೆ ಬಿಡಬೇಕು. ಆಮೇಲೆ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ಕಾಯ್ದ ತುಪ್ಪಕ್ಕೆ ಬಾದಾಮಿ ಹಾಕಿ ಅದು ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಳಿ. ಹುರಿದಾದ್ಮೇಲೆ ರೊಟ್ಟಿ ಮಾಡುವ ತಟ್ಟೆ ಇರುತ್ತಲ್ಲ ಅದಕ್ಕೆ ಹಾಕಿ ಕಾಯ್ದ ತುಪ್ಪಕ್ಕೆ ಎಕ್ಸ್ಟ್ರಾ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಅದು ಕಾಯ್ದ ಮೇಲೆ ಒಣ ದ್ರಾಕ್ಷಿ ಹಾಕಿ ಹುರಿದುಕೊಳ್ಳಿ. ಅದು ಪಾಪ್ಕಾರ್ನ್ ಥರನೇ ಹರಳಬೇಕು. ಹರಳಾದ್ಮೇಲೆ ಅದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಾಯ್ದ ತುಪ್ಪ ಇದೆಯಲ್ಲ ಅದಕ್ಕೆ ಎಕ್ಸ್ಟ್ರಾ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಅದು ಕಾಯ್ದ ಮೇಲೆ ಒಣ ಖರ್ಜೂರ ಹಸಿ ಖರ್ಜೂರನ ಫಸ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಅದು ಹಾಕಿದ ಮೇಲೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಅದಾದಮೇಲೆ ಫ್ರೈ ಮಾಡಾದಮೇಲೆ ಅದನ್ನು ತಟ್ಟೆಗೆ ಹಾಕಬೇಕು. ಕಾಯ್ದ ತುಪ್ಪಕ್ಕೆ ಎಕ್ಸ್ಟ್ರಾ 5 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಅದು ಕಾಯ್ದ ಮೇಲೆ ನೆಲಗಡಲೆ ಕೊಬ್ಬರಿ ತುರಿಯನ್ನು ಸಿಲ್ವರ್ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಹುರಿದುಕೊಳ್ಬೇಕು. ಅದು ಕಂದು ಬಣ್ಣ ಬಂದಾದಮೇಲೆ ನಂತರ ಅದನ್ನು ತಟ್ಟೆಗೆ ಹಾಕ್ಕೊಳ್ಳಿ. ಸಿಲ್ವರ್ ಪಾತ್ರೆಗೆ ಗಸಗಸೆ ಹಾಕಿ ಚೆನ್ನಾಗಿ ಹುರಿದು ಅದನ್ನು ತಟ್ಟೆಗೆ ಹಾಕಿ
ಅದೇ ಸಿಲ್ವರ್ ಪಾತ್ರೆಗೆ 1 kg ಬೆಲ್ಲ ಹಾಕಿ ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ. ಬೆಲ್ಲ ಪಾಕ ಬರುವವರೆಗೂ ಚೆಕ್ ಮಾಡ್ತಾ ಇರಬೇಕು. ಒಂದು ತಟ್ಟೆಗೆ ನೀರು ಹಾಕಿ ನೋಡಬೇಕು. ಬೆಲ್ಲದ ನೀರು ಹಾಕಿದಾಗ ಬೆಲ್ಲ ಗಟ್ಟಿ ಇದ್ದರೆ ಬೆಲ್ಲ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಅಷ್ಟೋ ತನಕ ತಿರುಗಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಎಲ್ಲ ಇಂಗ್ರೀಡಿಯೆಂಟ್ಸ್ ತಟ್ಟೆಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪದಲ್ಲಿ ಫ್ರೈ ಮಾಡಿದ್ವಲ್ಲ ಘಮ್ ಅಂತ ಇದೆ. ಅದ್ರ ಪರಿಮಳನೇ ಚೆನ್ನಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅಂಟನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಆ ಅಂಟಿನ ಪುಡಿನೂ ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದಕ್ಕೊಂದು ಹೊಂದಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲದ ಪಾಕ ರೆಡಿಯಾಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಬೆಲ್ಲ ಪಾಕ ಬರೋ ತನಕನೂ ತಿರುಗಿಸ್ತಾ ಇರಬೇಕು. ಆವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಬೆಲ್ಲ ಪಾಕ ಬರಲಿಲ್ಲ ಅಂದರೆ ಉಂಡೆ ಕಟ್ಟೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಚೆಕ್ ಮಾಡ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ತಟ್ಟೆಗೆ ನೀರು ಹಾಕ್ಕೊಂಡು ಚೆಕ್ ಮಾಡ್ತಾ ಇದ್ದೀನಿ. ಪಾಕ ರೆಡಿಯಾಗಿದೆ. ತಟ್ಟೆಗೆ ಹಾಕ್ಕೊಂಡಿರುವ ಇಂಗ್ರೀಡಿಯೆಂಟ್ಸ್ಗೆ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕದ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಬೆಲ್ಲ ಹುಡಿ ಎಲ್ಲ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಬೇಕು. ತಣ್ಣಗಾದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಇದರಲ್ಲಿ ಒಂದು 35ರಿಂದ 40 ಉಂಡೆ ಆಗಿದೆ. ಸೂಪರಾಗಿ ಬಂದಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತಿನ್ನೋಕ್ಕೆ ಮಾತ್ರ ತುಂಬ ರುಚಿಯಾಗಿದೆ. ಆ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಎಲ್ಲ ತಿನ್ನುವಾಗ ಬಾಯಿಗೆ ಸಿಗುತ್ತೆ. ನೀವು ಟ್ರೈ ಮಾಡಿ. ಬಾಣಂತಿಯರೇ ತಿನ್ನಬೇಕು ಅಂತ ಏನಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಮನೇಲಿ ಮಾಡಿಕೊಡಿ. ನಿಮ್ಮ ಹೆಲ್ತು ನಿಮ್ಮ ಕೈಲೇ ಇರೋದಲ್ಲ. ಹೆಲ್ತು ತುಂಬ ಚೆನ್ನಾಗಿ ಇರುತ್ತೆ. ನನಗೆ ಮಾತ್ರ ತಿಂತಾ ಇದ್ದರೆ ಇದರಲ್ಲಿರೋದೆಲ್ಲನೂ ಒಂದೇ ಸತಿ ಮುಗಿಸ್ಬಿಡೋಣ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಅದರ ಫ್ಲೇವರ್ ಮಾತ್ರ ಸೂಪರ್ ಅಂದರೆ ಸೂಪರ್. ಉಂಡೆ ಕಟ್ಟಬೇಕಾದ್ರೆ ತುಪ್ಪ ಎಲ್ಲ ತಟ್ಟೆಲಿ ಉಳಿದಿದೆ. ಅದಕ್ಕೆ ನಾನು ಅಮ್ಮ ಸೇರಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀವಿ. ತುಪ್ಪದ ರೇಟೆಲ್ಲ ಜಾಸ್ತಿ ಅಲ್ವಾ, ವೇಸ್ಟ್ ಮಾಡಬಾರ್ದು ಅಂತ ಪಾಯಸ ಮಾಡ್ತಾಯಿದ್ದೀವಿ. ಫಸ್ಟು ನಾನು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಹೆಸರುಬೇಳೆ ಹಾಕಿ ಕಂದು ಬಣ್ಣ ಬರುವವರೆಗೂ ಉರಿಯಿರಿ. ಆಮೇಲೆ ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಬೇಕು. 1 ಲೋಟ ಹೆಸರು ಬೇಳೆಗೆ ನಾನು 2.5 ಲೋಟ ನೀರು ಹಾಕ್ತಾಯಿದ್ದೀನಿ. ತಟ್ಟೆಯಲ್ಲಿ ಉಳಿದಿರುವ ತುಪ್ಪಕ್ಕೆ ಬಿಸಿ ಬಿಸಿ ನೀರು ಹಾಕಿ ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಇದು 4 ವಿಶಿಲ್ ಬರಬೇಕು. ಕುಕ್ಕರ್ದು ವಿಶಿಲ್ ಹೋದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಏಲಕ್ಕಿ ಮತ್ತು ಒಂದು 4 ಟೇಬಲ್ ಸ್ಪೂನ್ ಬೆಲ್ಲದ ಹುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರುವವರೆಗೂ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹೆಸರುಬೇಳೆ ಗಟ್ಟಿಯಾಗಿದೆ, ಅದಕ್ಕೆ ಬಿಸಿನೀರು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಅದರಲ್ಲಿ ಒಂದು ಚಿಕ್ಕ ಸೌಟ್ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೊಂಚೂರು ಗೋಡಂಬಿ, 1 ಸ್ಪೂನ್ ಗೋಡಂಬಿ, 1 ಸ್ಪೂನ್ ಒಣದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಪಾಯಸನೂ ತುಂಬ ಚೆನ್ನಾಗಿ ಬಂದಿದೆ. ಮನೆಯವರೆಲ್ಲ ಇಷ್ಟಪಟ್ಟು ಚೆನ್ನಾಗಿ ತಿಂದರು. ಸೂಪರ್ ಅಂತಲೂ ಹೇಳಿದರು. ಮಳೆಗಾಲದಲ್ಲೆಲ್ಲ ಈ ಥರ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ.